ಮಹಾರಾಷ್ಟ್ರದ ಡಿ.ಸಿ.ಎಂ ಅಜಿತ್ ಪವಾರ್ ತೀರಿಕೊಂಡಿದ್ದಾರೆ ವಿಮಾನ ದುರಂತದಲ್ಲಿ. ಸುಮಾರು 9 ಜನ ಪ್ರಯಾಣಿಸಬಹುದಾಗಿದ್ದಂಥ ವಿಮಾನದಲ್ಲಿ ನಿರಂತರವಾಗಿ ಜಿಲ್ಲಾ ಮಟ್ಟದ ಚುನಾವಣೆಗಳ ಪ್ರಚಾರಕ್ಕೆ ಅಂಥೇಳಿ ಅಜಿತ್ ಪವಾರ್ ಒಂದು ಕಡೆ ಓಡಾಡ್ತಾ ಇದ್ದರು. ಇದರ ಮಧ್ಯದಲ್ಲಿ ಒಬ್ಬ ಪ್ರಭಾವಿ ನಾಯಕನ ರಾಜಕೀಯ ಯುಗಾಂತ್ಯವಾಗಿಬಿಟ್ಟಿದೆ. ಆ ಮನುಷ್ಯನ ಯುಗಾಂತ್ಯವಾಗಿದೆ ಅಂತ ಹೇಳಬಹುದಾಗುತ್ತೆ. ಮಹಾರಾಷ್ಟ್ರದ ಡಿ.ಸಿ.ಎಂ ಅಜಿತ್ ಪವಾರ್ ಇವತ್ತು ತೀರಿಕೊಂಡಿರೋದು ಘನ ಘೋರ ದುರಂತ ಇದು. ಇದರಲ್ಲಿ ಡಿ.ಸಿ.ಎಂ ಮಹಾರಾಷ್ಟ್ರಕ್ಕೆ ಡಿ.ಸಿ.ಎಂ ಆಗಿದ್ದು ಉಪಮುಖ್ಯಮಂತ್ರಿ ಆಗಿದ್ದರು. ಅವರು ತೀರಿಕೊಂಡಿದ್ದಾರೆ. ಬಾರಾಮತಿಯಲ್ಲಿ ವಿಮಾನ ದುರಂತ ಆಗಿರೋದು. ಇಲ್ಲಿ ಏನಾಗಿದೆ, ಈ ಒಂದು ವಿಮಾನ ದುರಂತದಲ್ಲಿ ಮೊದಲು ಒಮ್ಮೆ ಇಳಿಸಬೇಕು ಲ್ಯಾಂಡಿಂಗ್ ಅಂಥೇಳಿ ಈ ವಿಮಾನದ ಪೈಲಟ್ ಟ್ರೈ ಮಾಡಿದ್ದಾರೆ. ಆದರೆ ಆ ಒಂದು ಲ್ಯಾಂಡಿಂಗ್ಗೆ ಅವರಿಗೆ ಸಾಧ್ಯವಾಗಲಿಲ್ಲ. ಆಗೇನಾಗುತ್ತೆ, ಆ ಒಂದು ಲ್ಯಾಂಡಿಂಗ್ ಅಬಾರ್ಟ್ ಆಗುತ್ತೆ. ಬೇಡ ಈಗ ಲ್ಯಾಂಡ್ ಮಾಡೋದು ಬೇಡ, ನಮಗಿದು ಸೇಫ್ ಇರಲ್ಲ ಅಂಥೇಳಿ ಪೈಲಟ್ ಏನು ಮಾಡ್ತಾರೆ, ನಿರ್ಧಾರ ಚೇಂಜ್ ಮಾಡಿ ಇನ್ನೊಂದು ಎಫರ್ಟ್ ಹಾಕ್ತಾರೆ, ಇನ್ನೊಂದು ಪ್ರಯತ್ನ ಮಾಡ್ತಾರೆ. ಆ ಎರಡನೇ ಪ್ರಯತ್ನದಲ್ಲಿ ಏನಾಗ್ಬಿಡುತ್ತೆ, ಸ್ಟೀಪ್ ಫಾಲ್ ಅಂತಾರೆ ಅದನ್ನು. ಸ್ಟೀಪ್ ಫಾಲ್, ಈ ಒಂದು ಕಲ್ಲನ್ನು ನಾವು ಹೀಗೆ ಮೇಲೆಸಿದ್ರೆ ಅದು ಹೇಗೆ ಬೆನ್ನದ ಕೆಳಗಡೆ ಬೀಳುತ್ತೋ ಅದೇ ರೀತಿ ಒಂದು ವಿಮಾನ ಹೀಗಿರುತ್ತಲ್ಲ, ಒಂದು ವಿಮಾನ ಅದು ರಪ್ಪಂತ ತಪ್ಪಂತ ಈ ಥರ ಕೆಳಗಡೆ ಬೀಳೋದು, ರೆಕ್ಕೆ ಹೀಗೆ ಬಿದ್ದುಬಿಡುತ್ತೆ. ಇದರಲ್ಲಿ ಏನಾಗುತ್ತೆ, ನಾವೀಗ ಲ್ಯಾಂಡಿಂಗ್ ಮಾಡಬೇಕಾದ್ರೆ ಹೀಗೆ ಬಂದು ಇಳಿಜಾರಲ್ಲಿ ಬಂದು ನಮ್ಮ ಮಂಗಳೂರು ಏರ್ಪೋರ್ಟಲ್ಲಿ ಆಗಿತ್ತು, ನಿಮಗೆ ಟೇಬಲ್ ಟಾಪ್ ಏರ್ಪೋರ್ಟ್ ಅಂತ ಕರಿತಾ ಇದ್ರು ಅದನ್ನೆಲ್ಲ. ಹಾಗೇನಾಗುತ್ತೆ, ನಿಮಗೆ ರನ್ವೇಗೆ ಇಳಿದು ಅದು ಆರಾಮ್ ಸ್ವಲ್ಪ ಮುಂದೆ ಹೋಗಿ ಆನಂತರ ಅದಕ್ಕೆ ಬ್ಯಾಲೆನ್ಸ್ ಸಿಗದೆ ಅದು ಕ್ರ್ಯಾಶ್ ಆಗೋದು ಬೇರೆ. ಈ ವಿಮಾನ ಹಾಗಲ್ಲ, ಮೇಲಿಂದ ಒಂದು ಕಲ್ಲು ಬಿದ್ದರೆ ಹೇಗೆ ಬೀಳುತ್ತೋ ಆ ಥರ ಬಿದ್ದುಬಿಟ್ಟಿದೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಅವರ ದೇಹ ಛಿದ್ರವಾಗಿತ್ತು. ಬಹುತೇಕ ಸುಟ್ಟು ಕರಕಲಾಗಿದೆ ಅಜಿತ್ ಪವಾರ್ ಅವರ ಮೃತದೇಹ. ಅವರ ಕೈನಲ್ಲಿ ಧರಿಸಿದ್ರಲ್ಲ ವಾಚ್, ಆ ವಾಚ್ ಮೂಲಕ ಅಜಿತ್ ಪವಾರ್ ಅವರ ಮೃತದೇಹವನ್ನು ಗುರುತು ಹಿಡಿಯಲಾಗಿದೆ. ಚುನಾವಣಾ ರ್ಯಾಲಿಗಳಿಗೆ ಪ್ರಚಾರಕ್ಕೆ ಅಂತೇಳಿ ತಳ್ತಾ ಇರಬೇಕಾದ್ರೆ ಈ ಒಂದು ಘೋರ ದುರಂತ ನಡೆದಿರೋದು. ವಿಮಾನದಲ್ಲಿ 6 ಜನ ಇದರಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಇವತ್ತು ಬೆಳಿಗ್ಗೆ 8:43 ಈ ನತದೃಷ್ಟ ವಿಮಾನ ದುರಂತ ಸಂಭವಿಸಿರೋದು. 8:43. ಬರೀ ವಿಮಾನ ನತದೃಷ್ಟ ಅಲ್ಲ, ಇಲ್ಲಿ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಂಥ ಎಲ್ಲರೂ ಕೂಡ ಈ ದುರಂತದಲ್ಲಿ ತೀರ್ಕೊಂಡಿದ್ದಾರೆ. ಯಾರ್ಯಾರೂ ಉಳಿದಿಲ್ಲ. ಇದರಲ್ಲಿ CCTVಯಲ್ಲಿ ಈ ವಿಮಾನ ಪತನದ ಭೀಕರ ದೃಶ್ಯ ನನ್ನ ಬೆನ್ನ ಹಿಂದೆ ಕಾಣ್ತಾ ಇದೆಯಲ್ಲ, ಈ ಒಂದು ದೃಶ್ಯದಲ್ಲಿ ಅದು ಹೇಗೆ ಸುಟ್ಟು ಕರಕಲಾಗಿದೆ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ತುಂಬ ಪ್ರಶ್ನೆಗಳಿದೆ ಇಲ್ಲಿ. 16 ವರ್ಷ ಹಳೆಯದಾಗಿದ್ದಂಥ ವಿಮಾನ ಇದು. 16 ವರ್ಷ ಹಳೆಯದಾಗಿದ್ದಂಥ ವಿಮಾನ ಇದು. ಈ ವಿಮಾನದಲ್ಲಿ ಅಜಿತ್ ಪವಾರ್ ಅವರು ಕೂತ್ಕೊಂಡು ಹೋಗೋಕ್ಕೆ ಹೇಗೆ ಸಾಧ್ಯ? ಇದಕ್ಕಿಂತ ಮುಂಚಿತವಾಗಿ ಬರೀ 2-3 ವರ್ಷಗಳ ಹಿಂದೆ 2023ರಲ್ಲಿಯೂ ಕೂಡ ಈ ವಿಮಾನದಲ್ಲಿ ಒಂದಷ್ಟು ಇಶ್ಯೂಗಳಾಗಿತ್ತು. ಅಂಥ ವಿಮಾನವನ್ನು ಯಾಕೆ ಇಲ್ಲಿ ಬಳಸಿದ್ರು, ಯಾಕೆ ಬಳಸ್ಕೊಂಡ್ರು ಇವರು? ಅಜಿತ್ ಪವಾರ್ ಅಂತ ಮಹಾರಾಷ್ಟ್ರದ ಡಿ.ಸಿ.ಎಂ. ಹೊಸ ವಿಮಾನ ಸಿಗ್ತಿರ್ಲಿಲ್ವಾ? ಇನ್ನೂ ಗುಡ್ ಕಂಡೀಷನ್ ವಿಮಾನ ಸಿಗ್ತಿರ್ಲಿಲ್ವಾ? ವಿಮಾನದ ಕಂಡೀಷನ್ ಹೇಗಿತ್ತು ಅಂತೇಳಿ ಆಲ್ರೆಡಿ ಈ ವಿಮಾನ ನಿರ್ವಹಣೆ ಮಾಡ್ತಾ ಇದ್ದ ಸಂಸ್ಥೆಗೆ ಎಲ್ಲರೂ ಕೂಡ ಹೋಗಿಯಾಗಿದೆ, ತನಿಖೆ ಶುರುವಾಗ್ಬಿಟ್ಟಿದೆ. ಇನ್ನೊಂದು ಕಡೆ ಜಿಲ್ಲಾ ಪಂಚಾಯಿತಿ ಚುನಾವಣಾ ರ್ಯಾಲಿಗೆ ತೆರಳ್ತಾ ಇರಬೇಕಾದ್ರೆ ಈ ದುರಂತ ನಡೆದಿರೋದು. ಬಾರಾಮತಿಗೆ ತೆರಳ್ತಾ ಇದ್ದರು ಡಿ.ಸಿ.ಎಂ ಅಜಿತ್ ಪವಾರ್, ಮಹಾರಾಷ್ಟ್ರದ ಡಿ.ಸಿ.ಎಂ ಅವರು. ಆದರೆ ಟೆಕ್ನಿಕಲ್ ಇಶ್ಯೂಯಿಂದಾಗಿ ವಿಮಾನ ಪತನವಾಗಿ ಇದು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದುರಂತದಲ್ಲಿ ಅಜಿತ್ ಪವಾರ್ ಕೂಡ ಸೇರಿದಂತೆ ಟೋಟಲ್ ಆಗಿ 5 ಜನ ಸಾವನ್ನಪ್ಪಿರೋದು. ಮುಂಬೈಯಿಂದ ಟೇಕ್ ಆಫ್ ಆಗಿ ಬಾರಾಮತಿಗೆ ಬರಬೇಕಾಗಿತ್ತಿದ್ದು. ಬಾರಾಮತಿಗೆ ಬರಬೇಕಾದ್ರೆ ಬಂದಿದೆ, 2 ಬಾರಿ ಟ್ರೈ ಮಾಡಿದ್ದಾರೆ. ಟ್ರೈ ಮಾಡಿದಾಗ ಆ 1 ಬಾರಿ ಅಂತೂ ಫೇಲ್ ಆಗಿದೆ, ಲ್ಯಾಂಡಿಂಗ್ ಅಬಾರ್ಟ್ ಆಗುತ್ತೆ. ಅಬಾರ್ಟ್ ಆದಮೇಲೆ 2ನೇ ಬಾರಿ ಕೆಲವು ತಜ್ಞರು ಹೇಳೋ ಪ್ರಕಾರ ವಿಸಿಬಿಲಿಟಿ ಅಂದರೆ ಒಂದು ವಿಮಾನ ಲ್ಯಾಂಡ್ ಆಗಬೇಕಾದ್ರೆ ಒಬ್ಬ ಪೈಲಟ್ಗೆ ಎಷ್ಟು ದೂರದವರೆಗೆ ಅವನಿಗೆ ಕಣ್ಣು ಕಾಣಿಸ್ತಾ ಇತ್ತು, ಅದು ಬಹಳ ಇಂಪಾರ್ಟೆಂಟ್. ಅದು ಆ ಪ್ರದೇಶ ರನ್ವೇ ಎಷ್ಟು ಕಾಣಿಸ್ತಾ ಇತ್ತು ಅಂಥೇಳಿ ಇದು ಒಂದು ಇಶ್ಯೂ ಇಲ್ಲಿದೆ. ಅಂದರೆ ಈ ಒಂದು ವಿಮಾನದ ದುರಂತಕ್ಕೆ ವಿಸಿಬಿಲಿಟಿ ಬಹಳ ಕಡಿಮೆ ಇತ್ತು, ಮಂಜು ಕವಿದಿತ್ತು. ಹೆಚ್ಚು ಕಡಿಮೆ 800 ಮೀಟರ್ಗಳಿಗಿಂತ ಕಡಿಮೆ ವಿಸಿಬಿಲಿಟಿ ಆಗಿಬಿಟ್ಟಿತ್ತು. ಬಹುಶಃ ಆ ಕಾರಣಕ್ಕೇ ಆತ ಮೊದಲ ಬಾರಿ ಅಟೆಂಪ್ಟ್ ಮಾಡಿ ಬೇಡ ಅಂಥೇಳಿ ಡಿಸಿಷನ್ ಚೇಂಜ್ ಮಾಡಿದ್ದು. ಇನ್ನೊಂದು ಸುತ್ತ ಹಾಕ್ಕೊಂಡು ಬಂದು ಲ್ಯಾಂಡ್ ಮಾಡಬೇಕು ಅಂತ ಟ್ರೈ ಮಾಡುವ ಹೊತ್ತಲ್ಲಿ ವಿಮಾನ ತೊಪ್ಪಂತ ಬಿದ್ದಿದೆ ಅಲ್ಲಿ. ಡಿ.ಸಿ.ಎಂ ಅಜಿತ್ ಪವಾರ್, ಭದ್ರತಾ ಅಧಿಕಾರಿ ವಿದೀಪ್ ಜಾಧವ್, ಪೈಲಟ್ಗಳಾದ ಸುಮಿತ್ ಕಪೂರ್, ಶಾಂಭವಿ ಪಾಠಕ್, ಫ್ಲೈಟ್ ಅಸಿಸ್ಟೆಂಟ್ ಪಿಂಕಿ ಮಾಲಿ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಸಂಪೂರ್ಣವಾಗಿ ಎಲ್ಲ ದೇಹಗಳು ಕೂಡ ಸುಟ್ಟು ಕರಕಲಾಗಿರೋದಿಲ್ಲಿ, ಸುಟ್ಟು ಭಸ್ಮ ಆಗಿಬಿಟ್ಟಿವೆ ಎಲ್ಲ ದೇಹಗಳು ಕೂಡ. ನಿಜವಾದ ದುರಂತ ಇದು. ಅಂದರೆ ಒಂದು ರೀತಿಯಲ್ಲಿ ನೋಡಿ, ಶಾಂಭವಿ ಅಲ್ಲಿದ್ದರು, ಪಿಂಕಿ ಮಾಲಿ ತೀರ್ಕೊಂಡಿದ್ದಾರೆ ಈ ಒಂದು ಘಟನೆಯಲ್ಲಿ, ಸುಮಿತ್ ಕಪೂರ್ ತೀರ್ಕೊಂಡಿದ್ದಾರೆ, ವಿದೀಪ್ ಜಾಧವ್ ತೀರ್ಕೊಂಡ್ರು, ಅಜಿತ್ ಪವಾರ್ ತೀರ್ಕೊಂಡಿದ್ದಾರೆ. ಓವರಾಲ್ ಆಗಿ ತುಂಬ ಒಂಥರ ಅವರು ಬೆಳಗ್ಗೆನೇ ತುಂಬ ನತದೃಷ್ಟ ವಿಮಾನದಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡಿದ್ರ. ಅಂದರೆ 16 ವರ್ಷ ಅಥವಾ ಹತ್ತಿರ 2 ದಶಕದ ವಿಮಾನವನ್ನು ಮಹಾರಾಷ್ಟ್ರದ ಡಿ.ಸಿ.ಎಂ ಬಳಸುವಂಥದ್ದು ಏನಾಗಿತ್ತು, ಅಂಥದ್ದು ಅವಶ್ಯಕತೆ ಏನು ಇತ್ತು ಅಂತ ಕೂಡ ಇನ್ ಜನರಲ್ ಒಂದು ಕ್ವಶನ್ ರೈಸ್ ಆಗಿದೆ. ನೋಡಿ,
ನಮಗೆ ನೀವು ನೋಡಬಹುದಾಗಿದೆ ಅದರಲ್ಲಿ ಯಾವ ರೀತಿಯಲ್ಲಿ ಇಷ್ಟು ವಿಮಾನ ಸುಟ್ಟು ಕರಕಲಾಗಬೇಕಾದ್ರೆ ಯಾರು ತಾನೇ ಇದರಲ್ಲಿ ಉಳಿಯೋಕ್ಕೆ ಸಾಧ್ಯ, ಯಾವ ವ್ಯಕ್ತಿ ಇದರಲ್ಲಿ ಜೀವಂತವಾಗಿ ಉಳಿಯೋಕ್ಕೆ ಸಾಧ್ಯ. ನಾವು ಏರ್ ಇಂಡಿಯಾ ಟ್ರಾಜಿಡಿನ ನೋಡಿದ್ದೀವಿ. ಏರ್ ಇಂಡಿಯಾ ಟ್ರಾಜಿಡಿಯಲ್ಲೂ ಅಷ್ಟೇ ಏನಾಗುತ್ತೆ, ನಿಮಗೆ ಆ ಒಂದು ವಿಮಾನದಲ್ಲಿದ್ದಂಥ ಫ್ಯೂಯಲ್ ಇದೆಯಲ್ಲ, ಆ ಫ್ಯೂಯಲ್ ನೀವು ಅಬ್ಸರ್ವ್ ಮಾಡಿರ್ತೀರಿ, ಬೆಂಕಿ ಹೊತ್ತಿ ಉರಿಯೋದು ಬೇರೆ. ಆ ಉರಿತಿರ್ಬೇಕಾದ್ರೆ ಸಪೋಸ್ ಯಾರಾದರೂ ಪೆಟ್ರೋಲ್ ಎರಚ್ತಾರೆ ಅಂದ್ಕೊಳ್ಳಿ, ಕೆಲವು ಕೆರೋಸಿನ್ ಎರಚ್ತಾರೆ ಅಂದ್ಕೊಳ್ಳಿ, ಧಗ್ಗಂತ ಆ ಇಡೀ ಸ್ವಲ್ಪ ಕಾಲ 1-2 ಕ್ಷಣ 3 ಕ್ಷಣಗಳಿಗೆ ಧಗ್ಗಂತ ಹೊತ್ತಿ ಉರಿದು ಬಿಡುತ್ತದು, ಆಮೇಲೆ ಅದು ಆರು ಹೋಗ್ಬಿಡುತ್ತದು. ಇಲ್ಲೇನಾಗಿರೋದು, ಈ ಥರದ ವಿಮಾನ ದುರಂತಗಳಲ್ಲೂ ಹಾಗೇ ಹೆಚ್ಚು ಕಡಿಮೆ 1000 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಉಷ್ಣತೆ ಜನ್ರೇಟ್ ಆಗಿತ್ತು ಏರ್ ಇಂಡಿಯಾ ವಿಮಾನ ದುರಂತ ಆದಾಗ. ನಿಮ್ಗೆ ಆ ಫ್ಯೂಯಲ್ ಇರುತ್ತಲ್ಲ, ಜಾಸ್ತಿ ಫ್ಯೂಯಲ್ ಇರುತ್ತೆ ಅದರಲ್ಲಿ, ಆ ಫ್ಯೂಯಲ್ ಅಷ್ಟು ಕೂಡ ಬರ್ಸ್ಟ್ ಆಗಿಬಿಡುತ್ತದು. ಏನು ರೀ ವಿಮಾನ ಬೀಳೋದಕ್ಕೂ ಈ ಥರ ಬೆಂಕಿ ಹೊತ್ಕೊಳ್ಳೋಕ್ಕೂ ಏನು ಸಂಬಂಧ ಅಂದರೆ, ಅದೇ ಒಂದು ಹೀಟ್ ಜನ್ರೇಟ್ ಆಗುತ್ತಲ್ಲಿ, ಕಿಡಿ ಜನ್ರೇಟ್ ಆಗುತ್ತೆ ಬಿದ್ದಂಥ ಕಾಲಘಟ್ಟದಲ್ಲಿ. ಅಟ್ ದ ಸೇಮ್ ಟೈಮ್ ಅಲ್ಲಿದ್ದಂಥ ಎಂಜಿನ್ ಹೀಟ್ ಆಗಿರುತ್ತೆ, ಆ ಪೆಟ್ರೋಲು ಅಥವಾ ಅಲ್ಲಿಗೆ ಬಳಸ್ತಕ್ಕಂಥ ಗ್ಯಾಸೋಲಿನ್ ಅಲ್ಲಿ ಸಂಪರ್ಕಕ್ಕೆ ಬರುತ್ತಲ್ಲ, ಆಗ ಇಡೀ ವಿಮಾನವೇ ಕ್ಷಣ ಮಾತ್ರದಲ್ಲಿ ಹೊತ್ತುರಿದು ಬಿಡುತ್ತೆ. ನಿಮಗೆ ರೆಸ್ಕ್ಯೂ ಆಪರೇಷನ್ ಅಂತಾರಲ್ಲ, ಏನೋ ವಿಮಾನ ಬಿದ್ದು ಹೋಗಿದೆ, ಅದೃಷ್ಟವಶಾತ್ ಬೆಂಕಿ ಹತ್ಕೊಳ್ಳಿಲ್ಲಪ್ಪ, ವಿಮಾನ ಬಂದು ಈ ಥರ ಲ್ಯಾಂಡ್ ಆಗಿ ಬಹಳ ಮುಂದಕ್ಕೆ ಹೋಗಿ ಆಮೇಲೇನೋ ಬಿದ್ದು ಹೋಯಿತು, ಜಾರು ಬಿಟ್ಟಿದೆ ಅದು ರನ್ವೇಯಿಂದ ಅಂತ ಬಂದಾಗ ಆ ಯಾರನ್ನಾದರೂ ಬದುಕಿಸಲಿಕ್ಕೆ ಒಂಚೂರು ಅವಕಾಶ, ಒಂಚೂರು ಸಮಯಾವಕಾಶ ಆದರೂ ಇರುತ್ತೆ. ಯಾಕಂದರೆ ಏರ್ಪೋರ್ಟಲ್ಲೇ ಬಿದ್ದಿರೋದು, ಬಾರಾಮತಿಲೇ ಬಿದ್ದಿರೋದು. ಆದರೆ ಇಂಥ ಕೇಸ್ಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ, ನಿಮಗೆ 1000 ಡಿಗ್ರಿ ಸೆಲ್ಸಿಯಸ್ನಷ್ಟು ಬೆಂಕಿ ಉಷ್ಣತೆ ಏಕಕಾಲಕ್ಕೆ ಜನ್ರೇಟ್ ಆಗಿಬಿಡುತ್ತಲ್ಲ, ನಿಮ್ಗೆ ಯಾರ್ಯಾರೂ ಸಿಗಲ್ಲ ರೀ. ಯಾವುದೋ ವಾಚೋ ಉಂಗುರನೋ ಯಾವುದಾದ್ರೂ ಬಳೆ ಹಾಕ್ಕೊಂಡಿದ್ರು, ಕೆಲವು ಓಲೆಗಳಿಂದನೋ ಕಣ್ಣು ಹಿಡಿಯಬೇಕಾಗತ್ತೆ. ಇಲ್ದಿದ್ರೆ ಭಾಳ ಕಷ್ಟ ಇದು. ಅವರ ಬಾಡಿ ಕೂಡ ನಿಮಗೆ ಗುರ್ತು ಹಿಡಿಯೋಕ್ಕಾಗಲ್ಲ. ಈ ಥರ ಮಾತ್ರ ಗುರ್ಸಕ್ಕೆ ಸಾಧ್ಯ. ಏರ್ ಇಂಡಿಯಾದಲ್ಲೂ ಹಾಗೆ ಆಗಿತ್ತು. 1000 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಏರ್ ಇಂಡಿಯಾದ ಪೂರ್ತಿ ವಿಮಾನ ಸುಟ್ಟು ಕರಕಲಾಗಿಬಿಟ್ಟಿತ್ತು. ಇನ್ನದು DNA ಟೆಸ್ಟ್ಗಳು, ಮತ್ತೊಂದು ಎಲ್ಲವನ್ನು ಕೂಡ ಮಾಡಬೇಕಾಗತ್ತೆ. ಅದಾದ ಮೇಲೆ ಅವ್ರ ಸಂಬಂಧಿಕರು ಕರೆಸಬೇಕಾಗತ್ತೆ. 12 ದಿನ 15 ದಿನ ಟೈಮ್ ತೊಗೊಳುತ್ತೆ. ಸೊ ಎಲ್ಲ ಪ್ರೊಸೀಜರ್ ಒಂದು ಕಡೆ ಇರುತ್ತೆ. ಸೊ ಈ ವಿಮಾನದಲ್ಲಿ 16 ವರ್ಷ ಹಳೆಯದಂಥ ವಿಮಾನವನ್ನು ಅಜಿತ್ ಪವಾರ್ ಅವರಿಗೆ ಕೊಟ್ಟವರು ಯಾರು? ಅವರೇ ಚೂಸ್ ಮಾಡ್ಕೊಂಡ್ರಾ? ಅವ್ರಿಗೆ ಇದರಲ್ಲಿ ಕಂಫರ್ಟಬಲ್ ಆಗಿದ್ರಾ? ಅಥವಾ ಈ ಒಂದು ಯಾವುದು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಅಂಥೇಳಿ ಅವರಿಗೆ ಆ ಒಂದು ವಿಮಾನ ಅಸೈನ್ ಆಗಿತ್ತಾ? ವೆಯ್ಟ್ ಮಾಡಬೇಕು ನಾವಿದು. ಅಜಿತ್ ಪವಾರ್ ನಿಧನದ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲದ ಶೋಕಾಚರಣೆ ಒಂದು ಕಡೆ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಇರುತ್ತೆ. ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ರದ್ದಾಗಿದೆ. ನಾಳೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ಮಾಡುವ ಸಾಧ್ಯತೆ ಇದೆ. ಇದರ ಮಧ್ಯೆ ಎಲೆಕ್ಷನ್ ಕೂಡ ಅಲ್ಲಿ ಪೋಸ್ಟ್ಪೋನ್ ಆಗಿದೆ. ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಭಾಗಿಯಾಗುವ ಸಾಧ್ಯತೆ ಒಂದು ಕಡೆ ಇದೆ. आधा